ಕಲಬುರಗಿಯಲ್ಲಿ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ. ತರ್ಕಬದ್ಧಗೊಳಿಸುವಿಕೆಯ ಹೆಸರಿನಲ್ಲಿ ನೂರಾರು ಕಾರ್ಯಕರ್ತೆಯರನ್ನು ಕೆಲಸದಿಂದ ಕೈಬಿಡುವ ಸರ್ಕಾರದ ನಿರ್ಧಾರಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ 12 ವರ್ಷಗಳಿಂದ ಸೇವೆ ಸಲ್ಲಿಸಿದವರನ್ನು ಈಗ ದಿಢೀರಾಗಿ ತೆಗೆದುಹಾಕುತ್ತಿರುವುದು ಅನ್ಯಾಯ ಎಂದು ಸಂಘಟನೆ ಕಿಡಿಕಾರಿದೆ. ಕೂಡಲೇ ಈ ಆದೇಶ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗನಹಳ್ಳಿ. ನಮ್ಮ ಬೇಡಿಕೆ ಏನಿಲ್ಲ ಸರ್. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ನಮ್ಮ ಮೇನ್ ಬೇಡಿಕೆ ಏನಪ್ಪಾ ಅಂತಂದ್ರೆ ಇವತ್ತು ಜಿಲ್ಲೆಯಲ್ಲಿ ಧರಣಿ ಕೂತಿದ್ದು ನಮ್ಮನ್ನ 1000 ಜನಸಂಖ್ಯೆ ಒಳಗ ಆಶಾ ಕಾರ್ಯಕರ್ತೆಯರನ್ನು ತರ್ಕಗೊಳಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೆಲಸದಿಂದ ತೆಗಿತಾ ಇದ್ದಾರೆ. ಯಾವ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೆಲಸದಿಂದ ತೆಗಿಬೇಡ್ದು. ತೆಗೆದ್ರು ಅಂದ್ರೆ ನಾವು ಇನ್ನೂ ಘೋರವಾದ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ನಮ್ದು ಮತ್ತೆ 3 ತಿಂಗಳಿಂದ NHM ಪೇಮೆಂಟ್ ಇನ್ನೂವರೆಗೂ ಬಂದಿಲ್ಲ. ಅದು ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ನಾವು ಇಲ್ಲಿ ಕೂತಿದ್ದೀವಿ ಸರ್. ಸ್ಕೂಲಿಗೆ ಮಕ್ಕಳಿಗೆ ಹಚ್ಚಬೇಕಾದ್ರೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ 3 ತಿಂಗಳ 4 ತಿಂಗಳ ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ನಾವು ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಸರ್ಕಾರ ತುಂಬ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿ ಕೂತಿದ್ದೀವಿ. ನಮ್ಮ ಕೂಡಲೇ NHM ಪೇಮೆಂಟ್ ಬಿಡುಗಡೆ ಮಾಡಬೇಕು, ಹಾಗೂ ಯಾವ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೆಲಸದಿಂದ ತೆಗಿಬೇಡ್ದು ಅಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಸರ್. ಜಿಲ್ಲಾ ಕಾರ್ಯದರ್ಶಿ ಗೀತಾರಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಒಂದು ಧರಣಿನ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಧರಣಿಯ ಮುಖ್ಯ ಉದ್ದೇಶ ಅಂದರೆ ಸರ್ಕಾರ ಆಶಾ ಕಾರ್ಯಕರ್ತೆಯರನ್ನ ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿ ಇಡೀ ರಾಜ್ಯದಾದ್ಯಂತ ಸುಮಾರು 6-7 ಜನ ಆಶಾ ಕಾರ್ಯಕರ್ತೆಯರ ಕೆಲಸದಿಂದ ತೆಗಿತಾ ಇದ್ದಾರೆ. ಅದೇ ರೀತಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಆಶಾಗಳ ಸಂಖ್ಯೆ ಹೆಚ್ಚಳ ಆಗಿದೆ, ತೆಗಿಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆಶೆಗಳು ಜನಸಂಖ್ಯೆ ಕಮ್ಮಿ ಇದೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ 2011ರ ಜನಗಣತಿ ಆಧಾರದ ಮೇಲೆ ಜನ ಕಮ್ಮಿ ಆಗಿದೆ, ಆಶೆಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು 2026ನೇ ಇಸ್ವಿಯಲ್ಲಿ ಜನಗಣತಿ ನಡೀತಾ ಇರೋದು ಈಗ ಇಡೀ ಹಳ್ಳಿಗಳಲ್ಲಿ ಆಶೆಗಳ ಜನಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಇನ್ನೂ ಆಶೆಗಳ ಸಂಖ್ಯೆ ಬೇಕು. ಆದರೆ ಸರ್ಕಾರ ಏನೋ ಉಳಿತಾಯ ಮಾಡ್ತೀವಿ ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗಿಬೇಕಂತ ಹೊಂಟಿದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ ಅವ್ರಿಗೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ 3 ತಿಂಗಳಾದರೂ ಕೂಡ ಅವ್ರಿಗೆ NHM ಅಂತ ಸಂಬಳ ಬಂದಿಲ್ಲ. ಸರ್ಕಾರ ಆದಷ್ಟು ಪ್ರತಿ ತಿಂಗಳನ್ನು ಕ್ರಮಬದ್ಧವಾಗಿ ಅವ್ರಿಗೆ ಸಂಬಳ ಕೊಡಬೇಕು. ಜೊತೆಗೆ ಅವ್ರಿಗೆ ಉದ್ಯೋಗ ಭದ್ರತೆಗೆ ಕೊಡಬೇಕು. ಆಶಾ ಕಾರ್ಯಕರ್ತೆಯರು ಯಾರನ್ನು ಕೆಲಸದಿಂದ ತೆಗಿಬಾರ್ದು. ಒಬ್ಬರೇ ಒಬ್ಬ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ 45,000 ಜನ ಆಶೆಗಳು ಕೆಲಸ ಬಿಟ್ಟು ಹೋರಾಟ ಮಾಡ್ತೀವಿ ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ಕಾರ ಆಶಾ ಕಾರ್ಯಕರ್ತರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಸರ್ಕಾರಿ ನೌಕರಿ ಅಂತ ಪರಿಗಣಿಸಬೇಕು. ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಇವತ್ತು ಪ್ರತಿಭಟನೆ ಧರಣಿನ ನಡೆಸ್ತಾ ಇದ್ದೀವಿ. ಇವತ್ತು ನಮಗೆ ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ಅವರಾಗಿ DC ಅವರು, DH ಅವರು ಇವರೆಲ್ಲರೂ ಬರಬೇಕು. ಇವರು ಮನವಿ ಪತ್ರ ತೊಗೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆಶೆಗಳನ್ನು ತೆಗೆಯೋದಿಲ್ಲ ಅಂತಂದರೆ ಇವತ್ತು ಧರಣಿ ಮುಗಿಸ್ತಾ ಇದ್ದೀವಿ. ಒಂದು ವೇಳೆ ಸರಿಯಾದ ಆಶ್ವಾಸನೆ ಕೊಡದೇ ಇದ್ದರೆ ಈ ಧರಣಿ ಮತ್ತೆ ನಿರಂತರವಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. VG ದೇಸಾಯಿ, ಆಶಾ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು, ಕಲಬುರಗಿ.